ಪ್ರಾಯಶಃ ಇಲ್ಲಿ ಕೂತವರನ್ನೆಲ್ಲ ನೋಡಿದಾಗ ಮಲ್ಲೇಶ್ವರದ ಆ ವಿಶಿಷ್ಟತೆಯನ್ನು ಪ್ರತಿಬಿಂಬಿಸುವಂತ ಒಂದು ದೊಡ್ಡ ವೇದಿಕೆ ಇಲ್ಲಿ ಸಜ್ಜಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಎಲ್ಲಾ ಮೂಲೆಯಿಂದ ಎಲ್ಲವನ್ನು ಮಾಡಿದಂತ ಎಲ್ಲಾ ಸಾಧಕರನ್ನ ಒಂದು ವೇದಿಕೆಯಲ್ಲಿ ಸೇರಿಸುವಂತ ಒಂದು ಅದ್ಭುತ ಕಾರ್ಯಕ್ರಮ ಅಶ್ವಥ್ ನಾರಾಯಣ್ ಫೌಂಡೇಶನ್ ಇಂದ ಆಗಿರುವಂತದ್ದು ನಮಗೆಲ್ಲ ಸಂತೋಷ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದೇಶದಲ್ಲಿ ಕಾಲ ಒಂದಿತ್ತು, ಸ್ವಾತಂತ್ರ್ಯದ ನಂತರ ಈ ದೇಶವನ್ನು ಆಡಳಿತ ಮಾಡ್ತಾ ಇರುವಂತ ಎಲ್ಲ ಮಹನೀಯರುಗಳು ಇತ್ತೀಚೆಗಿನ 10 ವರ್ಷ ಹಿಂದೆ ಮಧ್ಯದಲ್ಲಿ ಒಂದು 5-6 ವರ್ಷ ಬಿಟ್ರೆ ಬಾಕಿ ಎಲ್ಲ ಕಾಲಘಟ್ಟದಲ್ಲಿ ಕೂಡ ನೀವು ನೋಡಿದಿರಿ ಪ್ರಶಸ್ತಿಗಳನ್ನು ಹೇಗೆ ಕೊಡ್ತಾ ಇದ್ರು ಅಂತ ಹೇಳಿ. ಯಾವುದೇ ಸಾಧನೆ ಮಾಡದಿದ್ರು ಕೂಡ ಯಾರು ಆಡಳಿತದಿಲ್ಲದವರ ಹಿಂಬಾಲಕರಾದ್ರೆ ಅದೇ ಸಾಧನೆ ಅಂತ ತಿಳ್ಕೊಳ್ಳುವಂತ ಒಂದು ವ್ಯವಸ್ಥೆ ಸಮಾಜದಲ್ಲಿತ್ತು. ತನಗೆ ಪೂರಕವಾಗುವಂತ ಯಾವುದಾದ್ರು ಒಂದು ವ್ಯವಸ್ಥೆಗಳನ್ನು ಮಾಡುವಂತ ವ್ಯಕ್ತಿಗಳೇ ಆ ಸಾಧನೆಗೆ ನಿಜವಾದ ಅರ್ಹರು ಅಂತ ಹೇಳುವಂತ ಭಾವನೆಗಳನ್ನ ಪ್ರತಿಬಿಂಬಿಸಿದ್ರು. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ ಆ ಪ್ರಶಸ್ತಿಗಳು ಯಾರು ಅರ್ಹರೋ ಅವರಿಗೆ ಕೊಡುವಂತ ಒಂದು ಕೆಲಸ ಕಾರ್ಯಗಳು ಈ ದೇಶದಲ್ಲಿ ನಡೀತಾ ಇರುವಂತದ್ದನ್ನು ಕಳೆದ 10 ವರ್ಷ ನೀವು ಕಂಡಿದ್ದೀರಿ ಅಂತ ನಾನು ನೋಡ್ತಾ ಇದ್ದೆ. ಅದು ಪದ್ಮವಿಭೂಷಣ ಇರ್ಬೋದು, ಪದ್ಮಭೂಷಣ ಇರ್ಬೋದು, ಪದ್ಮಶ್ರೀ ಇರ್ಬೋದು, ರಾಜ್ಯಸಭೆಗೆ ಮಾಡ್ತಾ ಇರುವಂತ ನಾಮಕರಣಗಳಿರ್ಬೋದು, ನಿಜವಾಗಿ ಅರ್ಹತೆಯ ಆಧಾರದಲ್ಲೇ ಆ ಕೆಲಸಗಳಾಗ್ತಾ ಇರುವಂತದ್ದು ನಮ್ಮ ದೇಶದ ಘನತೆ ಗೌರವವನ್ನು ಜಗತ್ತಿನಲ್ಲಿ ಹೆಚ್ಚಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ದೇಶದಲ್ಲಿ ಏನು ಪ್ರಕ್ರಿಯೆ ಉಂಟಾ ಆ ಪ್ರಕ್ರಿಯೆಯನ್ನ ಮಲ್ಲೇಶ್ವರದಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಮಾಡ್ತಾ ಇರುವಂತದ್ದು ಅಷ್ಟೇ ಸಂತೋಷ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅರ್ಹತೆಯ ಆಧಾರದಲ್ಲಿ ಮತ್ತು ನಿಜವಾಗಿ ಇಷ್ಟು ಜನರನ್ನು ಗೌರವಿಸಿದ ಮುಖಾಂತರ ಮಲ್ಲೇಶ್ವರದಲ್ಲಿ ಇನ್ನೊಂದು ಅಷ್ಟು ಶಾಸಕರನ್ನ ಹುಟ್ಟು ಹಾಕಲಿಕ್ಕೆ ಪ್ರಾಯಶಃ ಇದು ಪ್ರೇರಣೆ ಕೊಡುವಂತ ಒಂದು ವೇದಿಕೆ ನಿರ್ಮಾಣ ಆಗಿದೆ ಅಂತ ಹೇಳಿ ನಾನು ಅತ್ಯಂತ ಸಂತೋಷದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವಲ್ಲಿ ಕೂತ್ಕೊಂಡಿದ್ದೆವು. ಒಳಗೆ ನಮ್ಮೆಲ್ಲ ಪ್ರಶಸ್ತಿ ಪುರಸ್ಕೃತರನ್ನ ಪರಿಚಯ ಮಾಡುವಂತ ಕೆಲಸ ಕಾರ್ಯಗಳನ್ನ ಅಶ್ವಥ್ ನಾರಾಯಣರು ಮಾಡಿದ್ರು. ಅದಕ್ಕೆ ಮುಂಚಿತವಾಗಿ ನಾವು ಮಾತಾಡ್ತಾ ಇದ್ದಾಗ ಅಶ್ವಥ್ ನಾರಾಯಣರೊಂದು ಮಾತನ್ನು ಹೇಳಿದ್ರು. ಇವತ್ತು ಈ ಕೆಲಸ ಕಾರ್ಯಗಳನ್ನು ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಇದರಿಂದ ಈ ಕ್ಷೇತ್ರದ ಇನ್ನಷ್ಟು ಜನ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು ಇರ್ಬೋದು, ನಮ್ಮ ಮನೆಯಲ್ಲಿರುವಂತಹ ಮಕ್ಕಳು ಇರ್ಬೋದು, ಇವರು ಪ್ರೇರಿತರಾಗಬೇಕು. ಸಮಾಜಕ್ಕೆ ಉತ್ಕೃಷ್ಟ ಕೊಡುಗೆಗಳನ್ನು ಕೊಡುವಂತವರ ಸಂಖ್ಯೆ ಜಾಸ್ತಿ ಆದಷ್ಟು ಆ ಭವ್ಯ ಭಾರತದ ನಿರ್ಮಾಣ ಮಾಡಲಿಕ್ಕೆ ಅದು ಪೂರಕವಾದಂತ ವ್ಯವಸ್ಥೆಯನ್ನು ಮಾಡ್ತದೆ ಅಂತ ಹೇಳುವಂತ ಮಾತನ್ನ ಡಾಕ್ಟರ್ ಅಶ್ವಥ್ ನಾರಾಯಣರು ಹೇಳಿದ್ರು. ಈ ಮನೋಭಾವನೆ ಇರಬೇಕು. ಹೇಗೆ ನಿಮ್ಮ ಮಲ್ಲೇಶ್ವರದಲ್ಲಿ ಯಾರೋ ಮಾತಾಡ್ತಾ ಹೇಳಿದ್ರು, ಇಡೀ ಬೆಂಗಳೂರಿನಲ್ಲಿರುವಂತ ಆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡುವವರು ಬೇರೆ ಎಲ್ಲಾ ಕಡೆ ಇದ್ದಷ್ಟೇ ಮಲ್ಲೇಶ್ವರದಲ್ಲಿ ಇದ್ದಾರೆ ಅಂತ ಹೇಳುವಂತ ಮಾತನ್ನು ಯಾರೋ ಹೇಳಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದಾರ ಆ ಕೆಲಸ ಕಾರ್ಯಗಳನ್ನು ಮಾಡಿದವರನ್ನ ಗೌರವಿಸಿದ ಮುಖಾಂತರ ಇನ್ನೊಂದಷ್ಟು ಜನರನ್ನ ಹುಟ್ಟು ಹಾಕಲಿಕ್ಕೆ ಇಲ್ಲಿ ಆ ಸಾಧನೆಗಳನ್ನು ಮಾಡುವಂತ ಪ್ರಯತ್ನಗಳಾಗಿದೆ. ಆ ಪ್ರಯತ್ನಗಳಿಂದಾಗಿಯೇ ಮಲ್ಲೇಶ್ವರಂ ಇವತ್ತು ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ಕೇಂದ್ರ ಮಾತ್ರ ಅಲ್ಲ, ಸೇವಾ ಕೇಂದ್ರ ಮಾತ್ರವಲ್ಲ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಯಶಸ್ವಿಯಾಗಿ ಮೂಡಿ ಬಂದದ್ದನ್ನು ನಾವು ಕಂಡಿದ್ದೇವೆ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ಇಲ್ಲಿ ಈ ರೀತಿಯ ಪ್ರಶಸ್ತಿ ಪುರಸ್ಕೃತರು ಮಾತ್ರ ಭಾರಿ ದೊಡ್ಡ ರೀತಿಯಲ್ಲಿರುವುದಲ್ಲ, ರಾಜಕಾರಣಕ್ಕೆ ಅಪವಾದ ಅಂತ ಒಬ್ಬ ರಾಜಕಾರಣಿ ಕೂಡ ಈ ಕ್ಷೇತ್ರದಲ್ಲಿ ಹುಟ್ಟಿ ಬಂದಿರುವಂತದ್ದು ಈ ಕ್ಷೇತ್ರವನ್ನ ಮತ್ತಷ್ಟು ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಈ ರಾಜ್ಯದ ಬೇರೆ ಬೇರೆ ಸ್ಥಾನಗಳನ್ನು ಅಲಂಕರಿಸಿದೆ. ಪಕ್ಷದ ಅಧ್ಯಕ್ಷನಾಗಿ, ರಾಜ್ಯದ ಮುಖ್ಯಮಂತ್ರಿಯಾಗಿ ಕಂಡಿದ್ದೇನೆ. ಆದರೆ ಒಬ್ಬ ದೂರದೃಷ್ಟಿಯ ರಾಜಕಾರಣಿ, ವ್ಯವಸ್ಥೆಗಳಿಗೆ ಪೂರಕವಾದಂತ ವೇಗವನ್ನು ತುಂಬುವಂತ ರಾಜಕಾರಣಿ ಮತ್ತು
ಬದಲಾಗುತ್ತಿರುವಂತಹ ಸಮಾಜದಲ್ಲಿ ಬದಲಾವಣೆಗೆ ಪೂರಕವಾದಂಥ ವ್ಯವಸ್ಥೆ ಮಾಡುವಂತ ಒಬ್ಬ ರಾಜಕಾರಣಿ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಅಶ್ವಥ್ ನಾರಾಯಣ ಅಂತ ಹೇಳಿ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ. ನಾನೇನವರು ಹೊಗಳಲಿಕ್ಕೆ ವೇದಿಕೆ ಉಪಯೋಗ ಮಾಡ್ತಾ ಇಲ್ಲ, ಸತ್ಯ ಸಂಗತಿಗಳನ್ನು ಹೇಳುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ದಿನದಲ್ಲಿ ರಾಜಕಾರಣ ಅಂತ ಹೇಳಿದ್ರೆ ಒಂದು ರೀತಿ ಮೋದಿ ಈ ದೇಶದಲ್ಲಿದ್ದಾರೆ, ಆದ ಕಾರಣ ದೇಶದಲ್ಲಿ ಮತ್ತೆ ಮೋದಿ ಪ್ರಧಾನಮಂತ್ರಿ ಆಗಬೇಕು. 10 ವರ್ಷಗಳಲ್ಲಿ ಭಾರತ ಜಗತ್ತಿನ ಯಶಸ್ವಿ ರಾಷ್ಟ್ರವಾಗಿ ಹೇಗೆ ಒಂದು ಪರಿವರ್ತನೆ ಆಗಿದೋ, 75 ವರ್ಷ ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕೂಡ ಭಾರತ ಇನ್ನೂ ಕೂಡ ಒಂದು ಯಶಸ್ವಿ ರಾಷ್ಟ್ರ ಆಗಲಿಲ್ಲ ಅಂತ ಹೇಳುವಂತ ಭಾವನೆ ಜನರ ಮನಸ್ಸಲ್ಲಿ ಏನಿತ್ತೋ, ಕಳೆದ 10 ವರ್ಷಗಳಲ್ಲಿ ಅದಕ್ಕೆ ಒಂದು ಹೊಸ ಆಯಾಮವನ್ನು ಕೊಟ್ಟಂತ ಪ್ರಧಾನಮಂತ್ರಿಗಳಿದ್ದಾರ. ಆ ಪ್ರಧಾನಮಂತ್ರಿಗಳಿಗೆ ಪೂರಕವಾಗಿ ಕೆಲಸ ಮಾಡುವಂಥದ್ದನ್ನು ಸನ್ಮಾನ್ಯ ನಮ್ಮ ಅಶ್ವಥ್ ನಾರಾಯಣ್ ಕೂಡ ಮಾಡ್ತಾ ಇರುವಂತದ್ದೇ ನಮ್ಮ ಕ್ಷೇತ್ರದ ಅಭಿವೃದ್ಧಿ. ಇವತ್ತು ಬೆಳಿಗ್ಗೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, KVIC ಅವರ ಒಂದು ಕಾರ್ಯಕ್ರಮ. ಸುಮಾರು 2,000 ಜನ ಇದ್ರು ಅಲ್ಲಿ. ನಮ್ಮ KR ಪುರಂನ ವಿಜಯನಪುರದಲ್ಲಿ ನಡೀತು. ಮನಸ್ಸಿಗೆ ಎಷ್ಟು ನೆಮ್ಮದಿ ತಂತು ಅಂತ ಹೇಳಿದ್ರೆ, ಅಲ್ಲಿ ಸುಮಾರು 18 ಬೇರೆ ಬೇರೆ ಕುಲಕಸುಬುಗಳನ್ನು ಮಾಡ್ತಾ ಇರುವಂತ ಏನು ವಿಶ್ವಕರ್ಮ ಯೋಜನೆಯಲ್ಲಿರುವಂತಹ ಫಲಾನುಭವಿಗಳಿಗೆ ಪ್ರಾಕ್ಟಿಕಲ್ ಆಗಿ ಮೋಟಿವೇಶನ್ ಕೊಡುವಂತ ಒಂದು ಕಾರ್ಯಕ್ರಮ. ಅವರಿಗೆ ಟೂಲ್ ಕಿಟ್ಗಳನ್ನು ಕೊಡುವಂಥದ್ದು ಒಂದು ಕಡೆ ಇದ್ರೆ, ಅವರಿಗೆ ಬೇರೆ ಬೇರೆ ವಿಚಾರಗಳನ್ನ ಆ ಪರದೆಯಲ್ಲಿ ತೋರಿಸುವಂತ ಕಾರ್ಯಕ್ರಮ ನಾನು ನೋಡಿದೆ. ಅಲ್ಲಿ ಜೇನು ಪೆಟ್ಟಿಗೆಗಳನ್ನ ಅಲ್ಲಿ ಹಾಕಿದ್ರು. ಆ ಜೇನು ಪೆಟ್ಟಿಗೆಯಲ್ಲಿ ಜೇನು ನೊಣಗಳು ಆ ಜೇಂಕಾರ ಹೆಂಗ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಭಾರತ್ ಮಾತಾ ಕಿ ಜೈ ಅಂತ ಹೇಳುವ ರೀತಿಯಲ್ಲಿ ಅದು ಆಗ್ತಾ ಇರುವಂತದ್ದನ್ನು ನಾನು ಕಂಡೆ. ಅಲ್ಲಿ ನಿಮ್ಮ ಬೇರೆ ಬೇರೆ ರೀತಿಯ ಕೆಲಸ, ಮಡಿಕೆ ಮಾಡುವವರಿಗೆ ಬೇಕಾದಂತ ಹೊಸ ಒಂದು ಮೆಷಿನ್ ಅನ್ನು ಕೊಡುವಂಥದ್ದು. ನಾನು ಆ ತಾಯಂದಿರಲ್ಲಿ ಕೇಳಿದೆ, ಇದರಿಂದ ಏನೆಲ್ಲ ಮಾಡ್ತೀರಿ ಅಂತ ಹೇಳಿ. ನಮಗೆ ಇದು ಸಿಕ್ಲಿಕ್ಕೆ ಮೊದಲು ಕೈಯಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದೆವು. ಏನಾದ್ರೂ ಇದು ಸ್ವಲ್ಪ ದಿವಸಕ್ಕೆ ಮುಂಚಿತವಾಗಿ ಸಿಗ್ತಾ ಇದ್ರೆ, ಶಿವರಾತ್ರಿ ಕೂಡ ಪ್ರತಿ ಮನೆಯಲ್ಲಿ ದೇವರಿಗೆ ದೀಪ ಉರಿಸಲಿಕ್ಕೆ ಆ ದೀಪವನ್ನು ಮಾಡಿ ಕೊಡ್ತಿದ್ದೆವು ಅಂತ ಹೇಳುವಂತ ಮಾತನ್ನು ಹೇಳಿದ್ರು. ಪ್ಲಂಬರ್ಗಳಿಗೆ ಟೂಲ್ ಕಿಟ್ಗಳನ್ನು ಕೊಡ್ತಾ ಇದ್ರು. ಅದನ್ನು ಬಿಡಿಸಿ ಆ ಪ್ಲಂಬರ್ಗಳಲ್ಲಿ ನಾನು ಮಾತಾಡಿದಾಗ ಅವರು ಹೇಳಿದ್ರು, ನಮಗೆ ಇಷ್ಟರವರೆಗೆ ಎಲ್ಲವನ್ನ ಮಾಡಬೇಕು ಅಂತ ಹೇಳುವಂತ ಮನಸ್ಸಿತ್ತು, ಆದ್ರೆ ಅದಕ್ಕೆ ಬೇಕಾದಂತ ಮೂಲಧನ ನಮ್ಮಲ್ಲಿ ಇರಲಿಲ್ಲ. ಮೆಟೀರಿಯಲ್ಸ್ ಪರ್ಚೇಸ್ ಮಾಡಲಿಕ್ಕೆ ನಮಗೆ ಆಗ್ತಾ ಇರಲಿಲ್ಲ. ಇವತ್ತು ಭವಿಷ್ಯದಲ್ಲಿ ನಮಗೆ ಯಾವುದೋ ಇವತ್ತೇನಾದ್ರು ಒಂದು ಕೊಟ್ಟು ನಾಳೆ ಮರೆಯುವಂಥದ್ದನ್ನ ಈ ದೇಶದ ಪ್ರಧಾನಮಂತ್ರಿ ಕೊಡ್ಲಿಲ್ಲ, ಒಂದು ಸ್ವಾಭಿಮಾನಿ ಬದುಕನ್ನ ಹುಟ್ಟು ಹಾಕುವಂತ ಅದ್ಭುತವಾದಂತ ಈ ಕಿಟ್ ಅನ್ನು ಕೊಟ್ಟಿದ್ದಾರೆ. ಇದರಿಂದ ನಾವು ಪೂರ್ತಿಯಾಗಿ ಸ್ವಾಭಿಮಾನದ ಸ್ವಂತಿಕೆಯಲ್ಲಿ ಬದುಕ್ತೇವೆ ಅಂತ ಹೇಳುವಂತ ಮಾತನ್ನು ನಾನು ಇದನ್ನು ರಾಜಕಾರಣಕ್ಕಾಗಿ ಹೇಳ್ತಾ ಇಲ್ಲ. ಎಲ್ಲ ಸಮಾಜದಲ್ಲಿರುವಂತ ಒಳ್ಳೆ ವಿಚಾರಗಳ ಕಡೆ ಗಮನ ಹರಿಸುವಂತ ರಾಜನೀತಿಗಳು. ಸಮಾಜದಲ್ಲಿ ಯಾವುದೇ ಆಚರಣೆಗಳಿರ್ಬೋದು, ಆಚರಣೆ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂತ ಸಂಬಂಧಗಳನ್ನು ಬೆಳೆಸುವಂತ ರೀತಿ ಮುಂದುವರುತ್ತೆ. ಆಗ್ಲೇ ಸಾಮಾಜಿಕ ಪರಿವರ್ತನೆ ಆಗ್ತದೆ. ಪರಿವರ್ತನೆ ಜಗತ್ತಿನ ನಿಯಮ, ಆದರೆ ಪರಿವರ್ತನೆಗೆ ವೇಗ ತುಂಬಂತ ವ್ಯಕ್ತಿಗಳು ಸಮಾಜದಲ್ಲಿ ಬೇಕು. ಆಗ್ಲೇ ಆ ಪರಿವರ್ತನೆಗಳು ಸಕಾಲಕ್ಕೆ ಸರಿಯಾಗಿ ಸಮಾಜಕ್ಕೆ ಲಭ್ಯ ಆಗುತ್ತೆ. ಸಾಮಾಜಿಕ ವ್ಯವಸ್ಥೆಯಲ್ಲಿ ವ್ಯಕ್ತಿಗಳು ಶಕ್ತಿಗಳಾಗಿ ಪರಿವರ್ತನೆ ಆಗ್ತಾರೆ. ಅದಕ್ಕಾಗಿ ದೇಶದಲ್ಲಿ ಆ ಪರಿವರ್ತನೆಗಳಾಗ್ತಾ ರೀತಿಯಲ್ಲಿ ಮಲ್ಲೇಶ್ವರಂನಲ್ಲಿ ಕೂಡ ಆ ಪರಿವರ್ತನೆಗೆ ವೇಗ ಕೊಡುವಂತ ಕೆಲಸವನ್ನ ನಮ್ಮ ಡಾಕ್ಟರ್ ಅಶ್ವಥ್ ನಾರಾಯಣನ್ ನಿರಂತರವಾಗಿ ಮಾಡಿಕೊಂಡು ಬಂದಿರುವ ಕಾರಣವೇ ಇವತ್ತು ಮಲ್ಲೇಶ್ವರಂ ಕೂಡ ಒಂದು ಅದ್ಭುತವಾದಂತ ಕ್ಷೇತ್ರವಾಗಿ ಪರಿವರ್ತನೆ ಆಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ನಾನು ನಿಮ್ಮನ್ನು ಅಭಿನಂದಿಸಲೇಬೇಕು. ಈ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಯಾವುದೋ ಒಬ್ಬ ನಾಯಕ, ಯಾವುದೋ ಒಬ್ಬ ನಮ್ಮ ನೇತಾರ ಮಾಡ್ತಾನೆ ಅಂತ ಹೇಳಿದ್ರೆ, ಅವರಿಗೆ ಪೂರಕವಾದ ರೀತಿಯಲ್ಲಿ ನಾವಿದ್ದಾಗ ಮಾತ್ರ ಅದು ಇನ್ನಷ್ಟು ವೇಗ ಸಿಕ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಕೂತಂತ ನಿಮ್ಮನ್ನೆಲ್ಲ ನೋಡಿದ್ರೆ ನನಗೆ ಅನಿಸ್ತದೆ, ಪ್ರಾಯಶಃ ಪ್ರಿಂಟ್ ಆಫ್ ಸೈಲೆನ್ಸ್. ಯಾರ ಕೈಯಲ್ಲಿ ಕೂಡ ಮೊಬೈಲ್ ಕೈಯಲ್ಲಿ ಇದ್ರೆ ಸಾಕು, ಅದನ್ನು ಬಿಟ್ಟರೆ ಬೇರೆ ಎಲ್ಲಿ ನೋಡುದಿಲ್ಲ. ಆದ್ರೆ ಮಲ್ಲೇಶ್ವರದಲ್ಲಿ ನೀವೆಲ್ಲ ಕೂತಿದ್ದೀರಲ್ಲ, ಯಾರು ಮೊಬೈಲ್ ನೋಡ್ತಾ ಇಲ್ಲ, ವೇದಿಕೆಯನ್ನೇ ನೋಡ್ತಾ ಇದ್ದೀರಿ. ಇದೊಂದು ವಿಶೇಷತೆ. ಯಾವುದೋ ಒಂದು ಸಂಬಂಧಗಳು ಎಲ್ಲಿ ಶಿಥಿಲತೆ ಇರ್ತದೋ ಅಲ್ಲಿ ಸಾಮಾಜಿಕ ವ್ಯವಸ್ಥೆ ಅಧಪತನಗೊಳ್ತದೆ. ಎಲ್ಲಿ ಸಂಬಂಧಗಳು ಚೆನ್ನಾಗಿರುತ್ತೋ ಅಲ್ಲಿ ಪ್ರೀತಿ ವಿಶ್ವಾಸಗಳು ಜಾಸ್ತಿ ಆಗ್ತವೆ. ಎಲ್ಲಿ ಸಂಸ್ಕೃತಿ ಸಂಸ್ಕಾರಕ್ಕೆ ನಾವು ಒತ್ತು ಕೊಡ್ತೇವೋ
ಆ ಸಂಸ್ಕೃತಿ ಸಂಸ್ಕಾರಗಳೇ ನಮ್ಮ ಕುಟುಂಬವನ್ನ, ನಮ್ಮ ಸಮಾಜವನ್ನು ಬೆಳೆಸ್ತದೆ. ಇಲ್ಲಿ ಕೂತವರೆಲ್ಲ ಸಂಸ್ಕೃತಿ ಸಂಸ್ಕಾರಕ್ಕೆ ವೇಗ ಕೊಟ್ಟಂತಹ ವ್ಯಕ್ತಿಗಳು, ಪುರಸ್ಕೃತ ಆದವರು, ಅವರಿಗೆಲ್ಲ ನಾನು ತಲೆ ತಗ್ಗಿಸಿ ನನ್ನ ಅಭಿನಂದನೆಗಳು ಮತ್ತು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಶಿವರಾತ್ರಿಯ ದಿನ ಜಾಗರಣೆ ಕೂತ್ಕೊಳ್ಳೋದು ಒಂದು ಕಡೆ ಆದ್ರೆ, ಆ ಜಾಗರಣೆಯ ಸಂದರ್ಭದಲ್ಲಿ ಆ ಜಾಗರಣೆಗೆ ಪೂರಕವಾದಂತಹ ವ್ಯವಸ್ಥೆಗಳು ಆಗ್ಬೇಕು. ನನಗೆ ತುಂಬಾ ಖುಷಿ ಆಯ್ತು. ಕಾಫಿ ಇಲ್ಲೇ ಇದೆ, ದೋಸೆ ಇಲ್ಲೇ ಇದೆ, ಟಾಯ್ಲೆಟ್ ಎಲ್ಲವೂ ಇಲ್ಲೇ ಇದೆ ಅಂತ ಹೇಳಿದ ಮೇಲೆ ಯಾರು ಇವರು ಮನೆಗೆ ಹೋಗಲ್ಲ. ಬೆಳಿಗ್ಗೆನೆ ಮನೆಗೆ ಹೋಗೋದಲ್ವಾ, ಬೆಳಿಗ್ಗೆನೆ ಮನೆಗೆ ಹೋಗೋದಲ್ವಾ. ದೋಸೆ ಕ್ಯೂ ನೋಡ್ತಾ ಇದ್ದೇನೆ, ನನಗೂ ಒಂದು ದೋಸೆ ತಿನ್ನೋಣ ಅಂತ ಆಸೆ ಆಗ್ತಾ ಇತ್ತು. ಆ ಕ್ಯೂ ಅನ್ನು ನೋಡಿದ ಮೇಲೆ ಮುಳುಬಾಗಿಲು ದೋಸೆ ಇಲ್ಲಿ ತಂದು ಕೊಡ್ತಾ ಇರುವಂತದ್ದು. ನಾನು ಯಾಕೆ ಇದನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಒಂದು ರೀತಿ ಸಾಂಸ್ಕೃತಿಕ ಸಂಬಂಧಗಳು ಬೆಳಿಬೇಕು. ಅದು ಬೆಳೆದಾಗ್ಲೇ ಯಶಸ್ವಿಯಾದಂತ ವ್ಯವಸ್ಥೆಗಳು ಆಗ್ತವೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಮ್ಮ ಪುರಾಣಗಳಲ್ಲಿ ಭಾರಿ ದೊಡ್ಡ ದೊಡ್ಡ ಸಂಗತಿಗಳನ್ನು ಹೇಳಿದ್ದಾರೆ. ಆಡಳಿತ ಸೂತ್ರಗಳನ್ನು ನಮಗೆ ಕೊಟ್ಟಿದ್ದಾರೆ. ವ್ಯವಸ್ಥೆಗಳ ಬದಲಾವಣೆ ಆಗ್ಬೇಕಾದ್ರೆ ಏನೆಲ್ಲ ನಾವು ಆ ಕೆಳ ಹಂತದಿಂದ ಮಾಡಬೇಕು ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ. ಆದ್ರೆ ಅದಕ್ಕೆಲ್ಲ ಭಾರಿ ಒತ್ತು ಕೊಡುವಂತ ಕೆಲಸ ಕಾರ್ಯಗಳಿಗೆ ನಾವು ಯಾರು ವೇಗ ಕೊಡದ ಕಾರಣ, ಎಲ್ಲವೂ ಕೂಡ ಕೇವಲ ಭಾಷಣಗಳಿಗೆ ಸೀಮಿತವಾದ ಕಾರಣ, ಎಲ್ಲವೂ ಕೂಡ ಭಾಷಣ ಮಾಡುವಂತ ವ್ಯಕ್ತಿ ಆಚರಣೆ ಮಾಡದ ಕಾರಣ, ಇದೆಲ್ಲವೂ ಕೂಡ ಬದಲಾವಣೆಗೆ ವೇಗ ಸಿಕ್ಕುವಂತ ಕೆಲಸ ಕಾರ್ಯಗಳಾಗ್ಲಿಲ್ಲ. ಆದ್ರೆ ಇವತ್ತು ತಾನು ಮಾಡಿ ಇತರರಿಗೆ ಆದರ್ಶ ಪೂರ್ಣ ವ್ಯಕ್ತಿ ಆಗುವಂತಹ ಒಂದು ಪರಿವರ್ತನೆ ಇವತ್ತು ಬಂದಿರುವಂತದ್ದೇ ನಮಗೆಲ್ಲ ಗೌರವ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ದೇವತಾರಾಧನೆ ಅದು ನಮ್ಮ ಹಿಂದೂ ರಾಷ್ಟ್ರದಲ್ಲಿ ದೇವತಾರಾಧನೆಗೆ ಅತ್ಯಂತ ಪ್ರಾಮುಖ್ಯ ವ್ಯವಸ್ಥೆ ಇದೆ. ದೇವತಾರಾಧನೆಯಲ್ಲಿ ಎಲ್ಲವೂ ಬಂದಿದೆ. ವಿಶೇಷವಾಗಿ ಬ್ಯಾಂಗ್ಳೂರಿನಲ್ಲಿರುವಂತಹ ಜನರಿಗೆ, ನಗರ ಪಟ್ಟಣ ಪ್ರದೇಶದಲ್ಲಿರುವಂತಹ ಜನರಿಗೆ ದೇವತಾರಾಧನೆ ಇವತ್ತು ಭಾರಿ ಅವಶ್ಯಕತೆ. ಯಾಕೆ ಅಂತ ಹೇಳಿದ್ರೆ ದಿನದ 24 ಗಂಟೆ ಕೂಡ ಟೆನ್ಷನ್ ಅಲ್ಲೇ ಇರ್ತೀವಿ ನಾವು. ಆ ಟೆನ್ಷನ್ ಫ್ರೀ ಒಬ್ಬ ವ್ಯಕ್ತಿ ಆಗ್ಬೇಕಾದ್ರೆ ಒಂದು 5 ನಿಮಿಷ 10 ನಿಮಿಷ ಆ ದೇವರನ್ನ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ನೀವೊಬ್ರು ಟೆನ್ಷನ್ ಫ್ರೀ ವ್ಯಕ್ತಿ ಆಗ್ತೀರಿ. ಅದಕ್ಕಾಗಿ ದೇವತಾರಾಧನೆಗೆ ಭಾರಿ ಒತ್ತುಗಳು ಬರಬೇಕಾದಂತ ಅವಶ್ಯಕತೆ ಇದೆ. ಅದಕ್ಕಾಗಿ ರಾಮ ಮಂದಿರ ನಿರ್ಮಾಣ, ಉಜ್ಜಯಿನಿಯ ಸಂಗತಿ ಕಂಡಿದ್ದೀರಿ ನೀವು. ಇವತ್ತು ವಿಶೇಷವಾಗಿ ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಆರಾಧನಾ ಕೇಂದ್ರಗಳು ಮತ್ತಷ್ಟು ಯಶಸ್ವಿಯಾಗಿ ಮುಂದೆ ಬರ್ತಾ ಇರುವಂತದ್ದು. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಮಾಡುವಂತ ಆಡಳಿತ ವ್ಯವಸ್ಥೆ ಇರುವಂತದ್ದು ಈ ದೇಶದಲ್ಲಿರುವಂತ ಎಲ್ಲ ವ್ಯಕ್ತಿಗಳು ಅವರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಕ್ಕಬೇಕು, ಸ್ವಾಭಿಮಾನದ ಬದುಕು ಸಿಕ್ಕಬೇಕು. ಈ ಕೆಲಸ ಕಾರ್ಯಗಳಾಗುವುದಕ್ಕೆ ಒಂದು ವೇಗ ಕೊಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಿಮಗೆ ಮತ್ತೊಮ್ಮೆ ನವರಾತ್ರಿಯ ಹಬ್ಬದ ಶುಭಾಶಯಗಳನ್ನು ಹೇಳಿ, ನಿಮಗೆಲ್ಲ ದೇವರು ನೆಮ್ಮದಿ ಕೊಟ್ರೆ ಮನುಷ್ಯನಾಗಿರ್ಲಿಕ್ಕೆ ಸಾಧ್ಯ. ಆ ಕೆಲಸ ಕಾರ್ಯಗಳನ್ನು ಮಾಡಿ ಅಂತ ಹೇಳುವಂತ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ವಂದಿಸಿ ನಾನು ಮಾತು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.